ಆಂಟಾನ್ ಲಾರೆಂಟ್ ಡೆ ಲಿವೋಯ್ಸರ್ ಅಂತ. ಇವರು ಫಾದರ್ ಆಫ್ ಕೆಮಿಸ್ಟ್ರಿ. ಬೇರೆ ಬೇರೆ ಡೈಲಿ ಲೈಫ್ ಅಲ್ಲಿ ಕೆಮಿಸ್ಟ್ರಿ ಇಲ್ದಿರೋ ಬದುಕಕ್ಕೆ ಆಗಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗರ್ವಿಕ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ಇವತ್ತು ನಿಮ್ ಮುಂದೆ ಮಾತಾಡಕ್ ಬಂದಿರೋದು ಕೆಮಿಸ್ಟ್ರಿ. ಏನ್ ಕೆಮಿಸ್ಟ್ರಿ ಅಂದ್ರೆ, ಎಲ್ಲರೂ ಕೆಮಿಸ್ಟ್ರಿ ಏನ್ ಕೆಮಿಸ್ಟ್ರಿ ಅಂದ್ರೆ, ನಾವು ದಿನ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ನಮ್ ಲೈಫ್ ಅಲ್ಲಿ ಕೆಮಿಸ್ಟ್ರಿ ನಮ್ಮನ್ ಬಿಟ್ಟು ಹೋಗೋದೇ ಇಲ್ಲ. ನಮಗೆ ಕೆಮಿಸ್ಟ್ರಿ ಎಷ್ಟು ಮುಖ್ಯ, ನಮ್ ಲೈಫ್ ಅಲ್ಲಿ ನಮಗೆ ಕೆಮಿಸ್ಟ್ರಿ ಎಷ್ಟು ಮುಖ್ಯ ಅಂದ್ರೆ, ನಮಗೆ ಕೆಮಿಸ್ಟ್ರಿ ಇಲ್ದಿರ ಜೀವನ ಮಾಡಕ್ಕೆ ಆಗೋದಿಲ್ಲ. ಫಸ್ಟ್ ಈ ಕೆಮಿಸ್ಟ್ರಿನ ಕಂಡಿಡಿದವರು ಯಾರು? ಹೂ ಇಸ್ ದ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ನನ್ನ ಕೇಳಕ್ ಬಂದ್ರೆ, ಕೆಮಿಸ್ಟ್ರಿನ ಕಂಡಿಡಿದವರು ಆಂಟಾನ್ ಲಾರೆಂಟ್ ಡೆ ಲಿವೋಯ್ಸರ್ ಅಂತ. ಇವರು ಫಾದರ್ ಆಫ್ ಕೆಮಿಸ್ಟ್ರಿ. ನಮ್ಗೆ ಕೆಮಿಸ್ಟ್ರಿ ಡೈಲಿ ಲೈಫ್ ಅಲ್ಲಿ ಏನೇನಕ್ಕೆ ಬೇಕು ಅಂತ ಕೇಳಕ್ ಹೋದ್ರೆ, ಕೆಮಿಸ್ಟ್ರಿ ನಮ್ ಲೈಫ್ ಅಲ್ಲಿ ಫಸ್ಟ್ ಬೆಳಿಗ್ಗೆ ಎದ್ದಾಗ ಕಂಡ್ಬಿಡ್ತೀವಲ್ಲ, ಕಂಡ್ಬಿಟ್ಟಾಗ ನಮ್ಮಲ್ಲಿ ಬಾಡಿನಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ಸ್ ಆರ್ ನಥಿಂಗ್ ಬಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗೆ ಕೆಮಿಕಲ್ ಸಿಗ್ನಲ್ಸ್. ಆ ಹಾರ್ಮೋನ್ಸ್ ನ ಕೆಮಿಕಲ್ ಸಿಗ್ನಲ್ಸ್ ಅಂದಾಗ ಕೆಮಿಕಲ್ ಇಸ್ ನಥಿಂಗ್ ಬಟ್ ಕೆಮಿಸ್ಟ್ರಿ. ಆಮೇಲೆ ರಾತ್ರಿ ಕಣ್ಣು ಮುಚ್ಚುವಾಗ ನಮಗೆ ಸ್ಲೀಪಿಂಗ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಕೂಡ ಅಷ್ಟೇ, ದಟ್ ಈಸ್ ಆಲ್ಸೋ ಕೆಮಿಕಲ್ ಸಿಗ್ನಲ್ಸ್. ಆಮೇಲೆ ನಮ್ ಲೈಫ್ ಅಲ್ಲಿ ಕೆಮಿಸ್ಟ್ರಿ ಡೈಲಿ ಲೈಫ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಕ್ ಹೋದ್ರೆ, ಫಸ್ಟ್ ಕಣ್ ತೆಗೆಯೋದ್ರಿಂದ, ನಾನು ಅವಾಗಲೇ ಹೇಳ್ದಂಗೆ ಕಣ್ ತೆಗೆಯೋದ್ರಿಂದ ಕಣ್ ಮುಚ್ಚೋವರೆಗೂ ಕೆಮಿಸ್ಟ್ರಿ ಇರುತ್ತೆ. ನೆಕ್ಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೋಗ್ಬಿಟ್ಟು ಫಸ್ಟ್ ಬ್ರಷ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಬ್ರಷ್ ಮಾಡುವಾಗ ಬ್ರಷ್ ಮತ್ತೆ ಪೇಸ್ಟ್ ಎರಡು ಕೆಮಿಕಲ್ಸ್ ಇಂದಾನೆ ತಯಾರಾಗಿರೋದು. ನೆಕ್ಸ್ಟ್ ಹಲ್ಲು ಉಜ್ಕೊಂಡ್ಬಂದು ನಾವೇನ್ ಮಾಡ್ತೀವಿ, ಹಾಲು ಕುಡಿತೀವಿ. ಹಾಲ್ ಇಸ್ ನಥಿಂಗ್ ಬಟ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಇಸ್ ಆಲ್ಸೋ ಆಸಿಡ್ ಇನ್ ಆರ್ಗಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್ ನಾವು ಹಾಕೊಳ್ಳೋ ಬಟ್ಟೆ ನಮಗೆ ಕಾಟನ್ ಇಂದ ತಯಾರಾಗುತ್ತೆ, ಇಲ್ಲ ನೈಲಾನ್ ಇಂದ ತಯಾರಾಗುತ್ತೆ, ಇಲ್ಲ ಪಾಲಿಸ್ಟರ್ ಮೆಟೀರಿಯಲ್ಸ್ ಇಂದ ತಯಾರಾಗುತ್ತೆ. ಬಟ್ ಆ ಬಟ್ಟೆಗೆ ಕಲರ್ ಕೊಡೋದು ಯಾವುದು? ಕೆಮಿಸ್ಟ್ರಿ. ಆ ಕೆಮಿಸ್ಟ್ರಿ ಏನು? ಬಟ್ಟೆ ಕಲರ್ ಕೊಡೋ ಕೆಮಿಸ್ಟ್ರಿನ ನಾವು ಅಜೋಡೈಸ್ ಅಂತ ಕರಿತೀವಿ. ಆ ಅಜೋಡೈಸ್ ಇಂದಾನೆ ಬಟ್ಟೆ ಕಲರ್ ಬರೋದು. ನೆಕ್ಸ್ಟ್ ಬಂದು ನಾವು ಮನೆನ ಸ್ವಚ್ಛಂದವಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡಕ್ಕೆ ನಾವು ಲೈಸಾಲ್ ಆಗ್ಲಿ ಅಥವಾ ಫಿನೈಲ್ ಆಗ್ಲಿ ಎಲ್ಲ ಬಳಸ್ತೀವಿ. ಅದೇನು? ಕೆಮಿಸ್ಟ್ರಿನೇ. ಅದನ್ನೆಲ್ಲ ಡಿಟರ್ಜೆಂಟ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಆಮೇಲೆ ಸ್ನಾನ ಮಾಡುವಾಗ ನಾವು ತರತರವಾದ ಗಮ್ಮಂತ ಸುವಾಸನೆ ಬರೋ ಸೋಪುಗಳು ಹಾಕೋತೀವಿ. ಆ ಸೋಪು ಕೆಮಿಸ್ಟ್ರಿ. ನೆಕ್ಸ್ಟ್ ನಾವು ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಸ್ಕಿನ್ ಕೇರ್ ಮಾಡೋ ಅಭ್ಯಾಸ ಇರುತ್ತೆ, ಇಲ್ಲ ಒಬ್ಬೊಬ್ಬರಿಗೆ ಹೇರ್ ಕೇರ್ ಮಾಡೋ ಅಭ್ಯಾಸ ಇರುತ್ತೆ. ಅವರೆಲ್ಲ ನಮ್ಗೆ ಏನ್ ಮಾಡ್ತಾರೆ, ಬೇರೆ ಬೇರೆ ತರದ ಸೀರಮ್ ಹಾಕ್ತಾರೆ, ಇಲ್ಲ ಬೇರೆ ಬೇರೆ ತರ ಫೇಸ್ ಸೀರಮ್ ಆಗ್ಲಿ ಹೇರ್ ಸೀರಮ್ ಆಗ್ಲಿ ಹಾಕ್ತಾರೆ. ಅದೆಲ್ಲ ಏನು? ಕೆಮಿಸ್ಟ್ರಿನೇ. ಈ ಸೀರಮ್ಗಳೆಲ್ಲ ನಮ್ಗೆ ಕಾಸ್ಮೆಟಿಕ್ ಕೆಮಿಸ್ಟ್ರಿ ಅಂಡರ್ ಬರುತ್ತೆ. ಒಬ್ಬೊಬ್ಬರಿಗೆ ಪರ್ಫ್ಯೂಮ್ಸ್ ಹುಚ್ಚಿರುತ್ತೆ. ಆ ಪರ್ಫ್ಯೂಮ್ಸ್ ಏನು? ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಕಾಸ್ಮೆಟಿಕ್ ಕೆಮಿಸ್ಟ್ರಿ. ಸೊ ಈ ತರ ನಮ್ಗೆ ಬೇರೆ ಬೇರೆ ಡೈಲಿ ಲೈಫ್ ಅಲ್ಲಿ ಕೆಮಿಸ್ಟ್ರಿ ಇಲ್ದಿರೋ ಬದುಕಕ್ಕೆ ಆಗಲ್ಲ. ಇವಾಗ ಇಂಡಿಯನ್ ಅಲ್ಲಿ ನೋಡಿದ್ರೆ ಎಲ್ಲರೂ ತುಂಬಾ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಮೆಡಿಸಿನ್ಸ್ ಮೇಲೆ. ಈ ಮೆಡಿಸಿನ್ಸ್ ಅಂದ್ರೆ, ಈ ಮೆಡಿಸಿನ್ಸ್ ಬರೋದು ಮೆಡಿಸಿನಲ್ ಕೆಮಿಸ್ಟ್ರಿ ಅಂಡ್. ಈ ಮೆಡಿಸಿನ್ಸ್ ಎಲ್ಲ ಇವಾಗ ನಿಮ್ಗೆ ಡಾಕ್ಟರ್ ಹತ್ರ ಹೋದ ತಕ್ಷಣ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ತಾರೆ? ತುಂಬಾ ಎದೆನೋವು, ತಲೆನೋವು, ಜ್ವರ, ನೆಗಡಿ, ಕಾಲ್ ನೋವು, ಬೆನ್ನೋವು ಅಂತೆಲ್ಲ ಹೋಗ್ತಾರೆ. ಈ ಕಾಲ್ ನೋವು, ಬೆನ್ನೋವು ಎಲ್ಲ ಅಂತ ಹೋದಾಗ ನಿಮ್ಗೆ ಆಯಿಂಟ್ಮೆಂಟ್ಸ್ ಬರ್ಕೊಡ್ತಾರೆ, ಇಲ್ಲ ನಿಮ್ಗೆ ಸ್ವಲ್ಪ ಮಾತ್ರೆಗಳು ಕೊಡ್ತಾರೆ, ಪೇನ್ ಕಿಲ್ಲರ್ ಕೊಡ್ತಾರೆ. ಇದೆಲ್ಲ ಏನು? ಮೆಡಿಸಿನಲ್ ಕೆಮಿಸ್ಟ್ರಿ. ಸೊ ನಿಮ್ಗೆ ದಿನ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ನಿಮಗೆ ಕೆಮಿಸ್ಟ್ರಿಗೆ ತುಂಬಾ ಅನುಬಂಧ ಇರುತ್ತೆ. ಕೆಮಿಸ್ಟ್ರಿ ಇಲ್ದಿರ ಯಾರದೇ ಜೀವನ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಬಿಟ್ಬಿಡಿ. ದಿನ ಬೆಳಿಗ್ಗೆ ಎದ್ದು ಅಡಿಗೆ ಮಾಡ್ತಾರಲ್ಲ ಮನೇಲಿ, ಅಡಿಗೆ ಮಾಡುವಾಗ ನಿಮಗೆ ಅಡಿಗೆ ರುಚಿ ಬರ್ಬೇಕಂದ್ರೆ ಉಪ್ಪು ಹಾಕ್ಬೇಕು. ಉಪ್ಪು ಏನು? ಉಪ್ಪು ಇಸ್ ನಥಿಂಗ್ ಬಟ್ ಟೇಬಲ್ ಸಾಲ್ಟ್. ಟೇಬಲ್ ಸಾಲ್ಟ್ ಅಂದ್ರೆ ಏನಿರುತ್ತೆ? ಕೆಮಿಸ್ಟ್ರಿನಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಕರೀತಾರೆ. ಟಾಟಾ ಉಪ್ಪು, ಆಮೇಲೆ ಈ ತರ ನಾರ್ಮಲ್ ಉಪ್ಪು ಏನಿರುತ್ತೆ ಅದೇ ಅಯೋಡೈಸ್ಡ್ ಸಾಲ್ಟ್. ನಾವು ಹೊರಗಡೆ ತಿನ್ನೋ ಅಭ್ಯಾಸ ಜನಕ್ಕೆ ಇವಾಗಿನ ನಡುವೆ ಎಲ್ಲ ಮನೇಲಿ ಮಾಡಕ್ ಟೈಮ್ ಇರಲ್ಲ. ತುಂಬಾ ಜನ ಕೆಲ್ಸಗಳಿಗೆ ಹೋಗ್ತಾರೆ, ಎಲ್ಲ ಇರುತ್ತೆ, ಮನೆಗೆ ಮಾಡಕ್ ಟೈಮ್ ಇರಲ್ಲ, ಅವ್ರಿಗೆ ಪೇಷನ್ಸ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಹೊರಗಡೆ ತಿನ್ನೋ ಅಭ್ಯಾಸನೂ ಮಾಡ್ಕೊಂಡಿರ್ತಾರೆ. ಆದ್ರೆ ಹೊರಗಡೆ ಮಾಡೋ ಅಡಿಗೆಗೆ ನಾವು ತುಂಬಾ ಹೊತ್ತಿಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ. ಪ್ರಿಸರ್ವೇಟಿವ್ಸ್ ಏನು? ಕೆಮಿಸ್ಟ್ರಿನೇ. ಸೊ ನಾವು ಅಡಿಗೆ ಜೊತೆ ಪ್ರಿಸರ್ವೇಟಿವ್ಸ್ ತಿಂತೀವಿ. ಆಮೇಲೆ ಹೊರಗಡೆ ಮಾಡೋ ಅಡಿಗೆಗೆ ಬಣ್ಣ ಎಲ್ಲ ಇರುತ್ತಲ್ಲ, ಕಲರ್ಫುಲ್ ಆಗಿರುತ್ತೆ. ಏನದು? ಅದು ಕೂಡ ಫುಡ್ ಕಲರ್ಸ್, ಅಡಿಟಿವ್ಸ್, ಅದು ಕೂಡ ಕೆಮಿಸ್ಟ್ರಿನೇ. ಆದ್ರೆ ಇದೆಲ್ಲ ಮನುಷ್ಯನ್ಗೆ ಎಷ್ಟು ಹಾನಿಕಾರಕ, ಎಷ್ಟು ಉಪಯುಕ್ತವಾಗಿರುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ನಾವು ಹೊರಗಡೆ ಎಷ್ಟು ತಿನ್ಬೇಕು, ಮನೇಲಿ ಎಷ್ಟು ತಿನ್ಬೇಕು, ಯಾವ ಕೆಮಿಕಲ್ಸ್ ನ ಎಷ್ಟು ಉಪಯೋಗಿಸಿದ್ರೆ ನಮ್ಮ ಹೆಲ್ತ್ ಗೆ ಎಷ್ಟು ಎಫೆಕ್ಟ್ ಆಗಲ್ಲ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಈ ವಿಡಿಯೋ ಹೇಳ್ದಂಗೆ ಕೆಮಿಸ್ಟ್ರಿನ ನಾವು ಡೈಲಿ ಲೈಫ್ ಅಲ್ಲಿ ಎಷ್ಟು ಬಳಸಬೇಕು, ಎಷ್ಟು ಬಳಸಬಾರ್ದು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೋದು. ಸೊ ನಾವ್ ಎಷ್ಟು ಕೆಮಿಸ್ಟ್ರಿ ಬಳಸ್ತೀವೋ ನಾವು ಅಷ್ಟೇನೆ ಬಳಸಬೇಕು. ನಾವು ಇದರಿಂದ ಎಕ್ಸೆಸ್ ಆಗಿ ಬಳಸಕ್ ಹೋದ್ರೆ ಅದರಿಂದ ಎನ್ವಿರಾನ್ಮೆಂಟ್ಗೂ ಹಾನಿ, ನಮಗೂ ಹಾನಿ. ಇದೇ ತರ ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ವಿಡಿಯೋಸ್ಗಾಗಿ ಗರ್ವಿಕ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.